ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗಿ ಬಾಳು ಮಂಕುತಿಮ್ಮ. ನಭದಿ ಮೂಡಿದ ರವಿಯ ನೆನೆದು, ಶುಭವ ಹಾರೈಸುವ ಜನನಿಯ ಹಾರೈಕೆಯ ಪಡೆದು, ನನ್ನ ಪುಟ್ಟ ಹೆಜ್ಜೆಯ ಈ ಗುರುತು ಈ ಕೈಗಳ ಜಂಗಮವಾಣಿಯೊಳಗೆ ಸೆರೆಯಾಗುತ್ತಿರಲು ಕಾರಣ, ಇದು ನನ್ನ ಜೀವನದ ಮೊದಲ ಹೆಜ್ಜೆ, ಪುಟ್ಟ ಹೆಜ್ಜೆ, ನಾನಿಡುತ್ತಿರುವಂತಹ ದಿಟ್ಟ ಹೆಜ್ಜೆ. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ, ಶುಭೋದಯಂ, ವಣಕಂ, ಶಸ್ತ್ರೀಯಕಾಲ್, ಮಾತೆರೆಗಳ ಉಡಲು ಜಿಂಜಿನ ಸೊಲ್ಮೆದು. ರೋಡ್ನ ಬದಿ ಆಗಿರಲಿ, ಬೀದಿಯ ಸಂಧಿ ಆಗಿರಲಿ, ಸೋಫಾದ ಹಿಂದೆ ಆಗಿರಲಿ, ಕ್ಲಾಸ್ನ ಲಾಸ್ಟ್ ಬೆಂಚಲ್ಲಾಗಿರಲಿ, ಜಗತ್ತಿನ ಯಾವುದೇ ಮೂಲೆಯಿಂದ ಇವಾಗ ನೀವು ನನ್ನನ್ನು ನೋಡ್ತಿದ್ದೀರಾ ಅಂದರೆ ನಾನು ಕೇಳೋದೊಂದೇ, ಹಾಯ್, ಹೇಗಿದ್ದೀರಾ ಎಲ್ಲರೂ? 2019 ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋ ನನ್ನ ಆಸೆ 21, 22, 23, 24 ಆಗಸ್ಟ್ ಅದು ಇಂದು ನೆರವೇರ್ತಾ ಇದೆ. ಎಕ್ಸಾಕ್ಟ್ಲಿ ಏನಕ್ಕೆ ನಿಮ್ಮನ್ನೆಲ್ಲ ಹಾಯ್ ಹಲೋ ವೆಲ್ಕಮ್ ಮಾಡ್ತಿದ್ದೀನಿ ಅಂದರೆ, ತುಂಬ ಆಸೆ ಪಟ್ಟು ತುಂಬ ಟೆಕ್ಗಳನ್ನ ತೆಗೆದು ತುಂಬ ವೀಡಿಯೋನ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದೆ, ಹಿಂದೆ ಸರಿದು ಇವತ್ತು ಆಗಸ್ಟ್ 11th ವಿಚ್ ಈಸ್ ಗೋಯಿಂಗ್ ಟು ಬಿ ಅ ಬಿಗ್ ಡೇ ಇನ್ ಮೈ ಲೈಫ್. ಯಾಕಂತ ಹೇಳ್ತೀನಿ, ನಾನು ನನ್ನ ಚಾನಲ್ ದಟ್ ಈಸ್ ದ ಲಿವಿಂಗ್ ಡಾಕ್ಯುಮೆಂಟ್ರಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಹಳಷ್ಟು ಅಡೆತಡೆ ಬಂತು, ಬಹಳಷ್ಟು ಆಲೋಚನೆಗಳು ಬಂತು. ಜನ ಏನಂತಾರೋ, ಫ್ರೆಂಡ್ಸ್ ಏನಂತಾರೋ, ಒಪ್ತಾರೋ ಇಲ್ವೋ, ನಾನು ಇಷ್ಟ ಆಗ್ತೀನೋ, ಸ್ಕ್ರೀನ್ ಮೇಲೆ ನಾನು ಚೆನ್ನಾಗಿ ಕಾಣ್ತೀನೋ ಇಲ್ವೋ ಅಂತ. ಬಟ್ ಇರೋದು ಒಂದು ಲೈಫ್. ನಾನು ಅಂದ್ಕೊಂಡಿರೋ ಈ ಒಂದು ಆಸನ ಇವಾಗ ಮಾಡಿದ್ರೆ ಯಾವಾಗ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಸೊ ಐ ಆಮ್ ಸ್ಟಾರ್ಟಿಂಗ್ ಮೈ ಜರ್ನಿ ಫ್ರಮ್ ಹಿಯರ್ ಸಿನ್ಸ್ ಇಟ್ಸ್ ಮೈ ಫಸ್ಟ್ ವ್ಲಾಗ್. ನಾನು ಕೇಳೋದಿಷ್ಟಿದ್ದಲ್ಲ, ಏನಾದರೂ ಮಿಸ್ಟೇಕ್ ಆಗಿದ್ರೆ ಪ್ಲೀಸ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್. ನಾನು ಏನನ್ನ ಇಂಪ್ರೂವ್ ಮಾಡಬೇಕು, ಐ ಆಮ್ ಓಪನ್ ಫಾರ್ ದ್ಯಾಟ್. ನನ್ನ ಬ್ಯಾಕ್ಗ್ರೌಂಡ್ ಹೀಗಿದೆ ಅಂತ ಅಂದ್ಕೊಳ್ಬೇಡಿ. ಇವತ್ತು ಏನಕ್ಕೆ ತುಂಬ ಸ್ಪೆಷಲ್ ಅಂದರೆ, ಎವರ್ ಸಿನ್ಸ್ ಮೈ ಚೈಲ್ಡ್ಹುಡ್ ನಾನು ಆ್ಯಂಕರಿಂಗ್ ಮಾಡ್ತಾಯಿದ್ದೆ, MC ಮಾಡ್ತಿದ್ದೆ, ಪ್ರೋಗ್ರಾಮ್ಗಳನ್ನು ಕೊಡ್ತಾಯಿದ್ದೆ. ಬಟ್ ನನಗೆ ಆ ಚಾನ್ಸ್ ಸಿಕ್ಕೇ ಇಲ್ಲ ಸಿನ್ಸ್ ನಾನು ಎಕ್ಸ್ಟ್ರೋವರ್ಟಿಂದ ಇಂಟ್ರೋವರ್ಟ್ನತ್ತ ನನ್ನ ಪ್ರಯಾಣನ ಸ್ಟಾರ್ಟ್ ಮಾಡಾಗಿತ್ತು. ಆ್ಯಂಡ್ ಇವತ್ತು ಆಫ್ಟರ್ 5 years ಫಸ್ಟ್ ಟೈಮ್ ನನಗೊಂದು ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ನನ್ನನ್ನು ಅಪ್ರೋಚ್ ಆದರು. ಆ್ಯಂಡ್ ಶಿ ಆಸ್ಕ್ಡ್ ಮೀ, ಕೃಷ್ಣನ ವೇಷ ಹಾಕೋ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ನೀವು ಆ್ಯಂಕರ್ ಆಗಿ ಬರ್ತೀರಾ ಅಥವಾ ಜಡ್ಜ್ ಆಗಿ ಬರ್ತೀರಾ ಅಂತ. ಟ್ರಸ್ಟ್ ಮಿ, ದ್ಯಾಟ್ ಮೇಡ್ ಮೈ ಡೇ. ನಾನು ಎಷ್ಟು ಖುಷಿ ಆದ್ರಂದರೆ, ಹಾಂ, ನಾನೊಂದು ಕೃಷ್ಣನ ಪರಮ ಭಕ್ತೆ ಅಂತಲೇ ಹೇಳ್ಬೋದು. ಕೃಷ್ಣ ಅಂದರೆ ನನ್ನ ಲೈಫಲ್ಲಿ ಏನು ಮಿರಾಕಲ್ ಆಗಿದೆ, ಎವ್ರಿಥಿಂಗ್ ಇಸ್ ಬಿಕಾಸ್ ಆಫ್ ಕೃಷ್ಣ. ಸೊ ನಾನು ಕೃಷ್ಣನ ಭಾಳ ನಂಬ್ತೀನಿ. ಆ್ಯಂಡ್ ಶಾಕಿಂಗ್ಲಿ 5 ವರ್ಷ ನಂತರ ನನಗೆ ಫಸ್ಟ್ ಟೈಮ್ ಆ್ಯಂಕರಿಂಗ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿತ್ತು, ಅದು ಇದೇ ಕೃಷ್ಣ ವೇಷ ಸ್ಪರ್ಧೆಗೆ. ಸೊ ನಾನು ಅಂದ್ಕೊಂಡೆ ಇವತ್ತೇ ವ್ಲಾಗ್ನ ಮಾಡಿಬಿಡೋಣ. ಈ ವ್ಲಾಗ್ ಎಷ್ಟು ಪ್ರೊಫೆಷ್ನಲ್ ಆಗಿರಲ್ಲ, ಬಟ್ ಸಾರಿ, ಐ ಫರ್ಗಾಟ್ ಟು ಮೆನ್ಷನ್ ಮೈ ನೇಮ್. ಭಾರತದ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ನಿವಾಸಿ ನಾನು, ವಾಣಿ ಕೆ. ನನ್ನ ಚಾನಲ್ಗೆ ನಾನು ಏನು ಹೆಸರಿಡಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ದೆನ್ ನನ್ನ ತಲೆಗೆ ಬಂದಿರೋ ಫಸ್ಟ್ ಹೆಸರೇ ದ ಲಿವಿಂಗ್ ಡಾಕ್ಯುಮೆಂಟ್ರಿ. ಜಗತ್ತಲ್ಲಿ ಇಷ್ಟು ಮಂದಿ ವ್ಯಕ್ತಿಗಳಿದ್ದಾರೆ, ಬಿಲಿಯನ್ ಗಟ್ಟಲೆ. ಈ ಜಗತ್ತನ್ನು ಒಂದು ಲೈಬ್ರರಿಗೆ ಹೋಲಿಸಿದ್ರೆ ಅಲ್ಲಿರೋ ಪ್ರತಿಯೊಂದು ಪುಸ್ತಕನೂ ನಾವು ಪ್ರತಿಯೊಂದು ವ್ಯಕ್ತಿಗಳ ಥರ. ಲೈಬ್ರರಿಗೆ ಹೋದ ನಮಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಪುಸ್ತಕನೂ ಇಷ್ಟ ಆಗಲ್ಲ. ಅದೇ ಥರ ಮನುಷ್ಯ ಜೀವನನೂ ನಾನು ನಿಮ್ಗೆ ಇಷ್ಟ ಆಗಬಹುದು, ಆಗದೇ ಇರಬಹುದು. ವಾಣಿ ಅನ್ನೋ ಈ ಪುಸ್ತಕನ ಜಗತ್ತನ್ನೋ ಲೈಬ್ರರಿ ಕಂಪೇರ್ ಮಾಡಿದರೆ ತುಂಬ ಜನ ಇಷ್ಟಪಡ್ಬೋದು, ಇಷ್ಟಪಡ್ದೇನೂ ಇರ್ಬೋದು. ನನ್ನನ್ನು ಇಷ್ಟಪಟ್ಟರೆ, ನನ್ನ ಮಾತನ್ನು ಕೇಳಬೇಕು ಅಂದ್ಕೊಂಡ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನಲ್ಲಿ ನೀವು ಏನನ್ನ ನೋಡ್ತೀರಂದರೆ, ಮನೆ, ಮನಸ್ಸು, ಮನುಷ್ಯ, ನನಗೇನು ಇಷ್ಟ, ಈ ಜಗತ್ತು ನನಗೇನು ಕಲಿಸ್ತಿದೆ, ಈ ಜಗತ್ತಿನ ನಾನೇನು ಕಲಿತಿದ್ದೇನೆ, ಹಾಗೂ ನನ್ನ ಪ್ರೀತಿಯ ವ್ಯೂವರ್ಸನ್ನು ನಾನು ಹೇಗೆ ಎಂಟರ್ಟೈನ್ ಮಾಡ್ಬೋದು, ಇದೆಲ್ಲ ನೀವು ನೋಡ್ತೀರಾ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ನಾನು ನಿಲ್ಲಿಸ್ತಿದ್ದೀನಿ. ನನಗೆ ಇವತ್ತಲ್ಲಿ MC ಮಾಡೋದಕ್ಕಿರೋ ಕಾರಣ ಐ ಹ್ಯಾವ್ ಟು ಬಿ ದೇರ್. ಇವತ್ತು ಪುಟ್ಟ ಕಂದಮ್ಮ ಕೃಷ್ಣಗಳನ್ನು ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಆದಷ್ಟು ಕ್ಲಿಪ್ನ ನಾನು ರೆಕಾರ್ಡ್ ಮಾಡ್ತೀನಿ. ಹಾಂ, ಐ ಫರ್ಗಾಟ್, ದಟ್ಸ್ ವೈ ಐ ಕೆಪ್ ದಿಸ್ ನೇಮ್. ಬಿಲಿಯನ್ ಗಟ್ಟಲೆ ಜನ ಇದ್ದೀವಿ, ಎಲ್ಲರಿಗೂ ಇಷ್ಟ ಆಗಲ್ಲ. ಈ ಬಿಲಿಯನ್ ಗಟ್ಟಲೆ ಜನರಲ್ಲಿ ಪ್ರತಿಯೊಬ್ಬರು ಸ್ಪೆಷಲೇ. ನಾಟ್ ಲೈಕ್ ಓನ್ಲಿ ದ ಆ್ಯಕ್ಟರ್ಸ್ ಆರ್ ಸ್ಪೆಷಲ್, ಓನ್ಲಿ ದ ಐಡಲ್ಸ್ ಆರ್ ಸ್ಪೆಷಲ್. ನೋ, ಈವನ್ ಯು ಆರ್ ಸ್ಪೆಷಲ್, ಈವನ್ ಐ ಆಮ್ ಸ್ಪೆಷಲ್. ನಾವೆಲ್ಲರೂ ಸ್ಪೆಷಲ್. ಈ ಸ್ಪೆಷಲ್ ಕ್ಯಾರೆಕ್ಟರನ್ನು ಬರೀ
ಎಲ್ಲರೂ ಸ್ಪೆಷಲ್. ನಮ್ಮ ಲೈಫ್ನ ನಾವು ಡಾಕ್ಯುಮೆಂಟ್ರಿ ಮಾಡೋಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ಅದಕ್ಕೆ ವೈ ನಾಟ್ ಟು ನೇಮ್ ಮೈ ಚಾನಲ್ ಆಸ್ ದ ಲಿವಿಂಗ್ ಡಾಕ್ಯುಮೆಂಟ್ರಿ. ಸೊ ಆದಷ್ಟು ಬೇಗ ಸಿಗ್ತೀನಿ. ನನ್ನ ಮಾತು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್. ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆದಷ್ಟು ವಾಯ್ಸ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. ಐ ಕಾಂಟ್ ರೆಕಾರ್ಡ್ ಎವ್ರಿಥಿಂಗ್ ಬಟ್ ಸ್ಟಿಲ್ ಐ ವಿಲ್ ಟ್ರೈ ಟು ರೆಕಾರ್ಡ್ ಎವ್ರಿಥಿಂಗ್. ಪ್ರೋಗ್ರಾಮ್ ಇನ್ನೇನು ಸ್ಟಾರ್ಟ್ ಆಗಲೇಬೇಕು ಅಂದಾಗ ನನ್ನ ಕಣ್ಣು ಹೋಗಿದ್ದು ಅಲ್ಲಿ ರೆಡಿ ಆಗ್ತಿದ್ದ ಪುಟ್ಟ ಪುಟ್ಟ ಕಂದಮ್ಮಗಳ ಮೇಲೆ. ಸೊ ನಂಬರ್ 1 ನನ್ನನ್ನೇ ಸ್ಟೇರ್ ಮಾಡ್ತಾಯಿತ್ತು ಆ ಪಾಪು ಆಂಟಿ ಬಂದು ಮಗುನ ಕೇಳ್ತಾಯಿದ್ರು. ಆ್ಯಂಡ್ ಇಲ್ಲೇ ರಿಜಿಸ್ಟ್ರೇಷನ್ ನಡೀತಾಯಿತ್ತು. ಸ್ಟೇಜ್ನತ್ತ ಮತ್ತೆ ನನ್ನ ಕಣ್ಣು ಹೋಗ್ತಾಯಿತ್ತು. ಅಲ್ಲೇ ಕಂಡು ಮಗುಗೆ ಹಾಯ್ ಹೇಳಿ ಈ ಮುದ್ದಾದ ಮಗುನ ಎತ್ಕೊಂಡು ಆಟ ಆಡಿಸಿ ಮೋಸ್ಟ್ ಆ್ಯಕ್ಟಿವ್ ಮಗುನ ಮಾತಾಡಿಸಿ ಆಮೇಲೆ ನಾನು ಅಂದ್ಕೊಂಡೆ ನಾನು ಈ ಮಕ್ಕಳನ್ನ ರೆಡಿ ಮಾಡಬೇಕು. ಈ ಎಲ್ಲ ಐಟಮನ್ನು ನೋಡಿಬಿಟ್ಟು ರೆಡಿ ಮಾಡೋದಕ್ಕೆ ನಾನು ಹೊರಟಾಗ ನನ್ನ ಕಣ್ಣು ಕಾಣಿಸಿದ್ದು ನಾಗವಲ್ಲಿ ಹಾಕಿದ್ದ ಆ ಚೈನ್ ಕೆಚ್ಚೆ ಮೇಲೆ ತಮಾಷೆ. ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಮಗು ತಾನೇ 5 ಸೆಕೆಂಡಲ್ಲಿ ರೆಡಿ ಮಾಡ್ತೀನಿ ಅಂತ ಹೋತ ನನಗಾಗಿದ್ದು ಯಪ್ಪೋ ಮಕ್ಕಳನ್ನ ರೆಡಿ ಮಾಡಿಸೋದು ಇಷ್ಟು ಕಷ್ಟನಾ, ರೆಡಿ ಮಾಡಿಸೋ ಕೆಲಸ ಬೇಡ ಇತ್ತು ಅಂತ ನಾನು ಮತ್ತೆ ಹೋಗಿದ್ದು ನನ್ನ ಪ್ರೋಗ್ರಾಮ್ನ ಸ್ಟೇಜಲ್ಲಿ ನೋಡೋದಕ್ಕೆ. ಸ್ಟೇಜ್ನ ಎಲ್ಲ ಪಾರ್ಟ್ ಚಂದ ರೆಡಿಯಾಗಿತ್ತು. ಹಾಗೆ ಮೆಲ್ಲ ಅಲ್ಲೇ ಇತ್ತು ನಮಗೆ ಎತ್ಕೊಂಡು ನಾನು ಮಾಡಿದೆ ಒಂದು ಸಣ್ಣ ವಿಡಿಯೋ. ಅದಾದಮೇಲೆ ಇನ್ನು ಮುಂದೆ ನೀವು ನೋಡ್ತೀರಾ ಆ ಪ್ರೋಗ್ರಾಮ್ನ ಮುದ್ದು ಕೃಷ್ಣಗಳನ್ನು. ಹೇಗಿಗೋ ಬೆಟ್ಟದಿನ ಪವರ್ನಿಗಳು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನನ್ನ ಪ್ರತಿ ದಿನ ಶುರುವಾಗೋದು ಇದೇ ಕೃಷ್ಣನ ಶ್ಲೋಕದಿಂದ, ಪ್ರತಿ ರಾತ್ರಿ ಮುಗಿಯೋದು ಇದೇ ಕೃಷ್ಣನ ಶ್ಲೋಕದಿಂದ. ಈ ಮಗು ಈ ಫಂಕ್ಷನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ನೀವು ನಂಬಲ್ಲ, ನಾನು ಈ ಮಗುನ ಕ್ಲಿಪ್ನ ಆಲ್ರೆಡಿ ಹಾಕಿದ್ದೆ. ನಾನು ಎತ್ಕೊಂಡಾಗ ಮಗು ಸೈಲೆಂಟ್ ಆಗಿತ್ತು. ನನ್ನೂ ನೋಡಿಲ್ಲ, ಯಾರನ್ನೂ ನೋಡಿಲ್ಲ, ಒಂದು ಸ್ಮೈಲು ಕೊಟ್ಟಿಲ್ಲ. ಅದಾದಮೇಲೆ ಆ ಮಗು ಸ್ಟೇಜಲ್ಲಿ ಮಾಡಿರೋದು ಅದ್ಭುತ ಪರ್ಫಾರ್ಮೆನ್ಸ್. ಆ್ಯಂಡ್ ಆ ಮಗು ಫಸ್ಟ್ ಪ್ಲೇಸ್ನೇ ಪಡ್ಕೊಳ್ತು. ಆ್ಯಂಡ್ ಈ ಪುಟ್ಟಕ್ಕಂದ ಒಂದು ಅಮೇಝಿಂಗ್ ಡಾನ್ಸರ್. ಸೊ ನಾನು ಆ ಮಗುನ ಕ್ಲಿಪ್ನೂ ಹಾಕಿದೆ. ಅದಾದಮೇಲೆ ಅದು ಏನು ಇಟ್ಕೊಂಡು ರೆಕಾರ್ಡ್ ಮಾಡಿದ್ದು ನನಗೆ ಗೊತ್ತಾಗಲ್ಲ. ಪಾಪ ಮಗು ಕರೆಕ್ಟಾಗಿ ಬಂದಿಲ್ಲ. ಐ ಆಮ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಈ ಮಗು ದ ಮೋಸ್ಟ್ ಆ್ಯಕ್ಟಿವ್ ಮಗು ಅನ್ನಲ್ಲ, ಅದೇ ಮಗು ಇದು ಸ್ಟೇಜ್ನ ಸುತ್ತ ಓಡಾಡ್ತಾ ಇತ್ತು. ಅದಾದಮೇಲೆ ಕೆನ್ ಯು ಗೆಸ್ ದಿಸ್, ಇದು ನಮ್ಮ ಹುಡುಗಿ ಪಾಪು. ಆ್ಯಂಡ್ ಈ ಮಗುನು ಭಾಳ ಚೆಂದ ಕಾಣ್ತಿತ್ತು ಆ್ಯಂಡ್ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಡ್ತು. ಅದಾದಮೇಲೆ ನಡೀತು ನಮ್ಮ ಮಂಗಳೂರಿನ ಫೇಮಸ್ ದ ಟೈಗರ್ ಡ್ಯಾನ್ಸ್. ನನಗೆ ಇನ್ನೂ ಭಾಳ ಭಯ ಇದ್ದ ಕಾರಣ ನಾನು ಸ್ಟೇಜ್ಗೆ ಹೋಗಿ ಏನೂ ಡ್ಯಾನ್ಸ್ ಮಾಡಿಲ್ಲ. ನಾನು ಡ್ಯಾನ್ಸ್ ಮಾಡಿದರೆ ನೀವು ನೋಡೋದಕ್ಕಾಗಲ್ಲ ಬಿಡಿ, ಅಲ್ಲೇ ವ್ಲಾಗು ಬೇಡ ಏನೂ ಬೇಡ ಅಂತ ಮೊಬೈಲ್ನ ಬಿಸಾಕ್ಬೋದು. ಬಟ್ ಇವರೆಲ್ಲ ನಮ್ಮ ಮಂಗಳೂರು ಹಾಗೂ ಉಡುಪಿಯ ಡ್ಯಾನ್ಸ್ ಮಾಡುವಂತಹ ಅದ್ಭುತ ಪ್ರತಿಭೆಗಳು. ಸೊ ಹಾಯ್, ಸಭಾ ಕಾರ್ಯಕ್ರಮನ ಮುಗಿಸಿ ನಾನು ಮತ್ತೆ ಬರ್ತಿದ್ದೀನಿ ನಿಮ್ಮ ಮುಂದೆ. ಎಲ್ಲ ಕೃಷ್ಣ ಅಂದರೆ ಜಗತ್ತಲ್ಲಿ ದೇವರಲ್ಲೇ ಮಕ್ಕಳಲ್ಲಿ ನಾವು ದೇವರನ್ನ ಕಾಣ್ತೀವಿ. ಎಲ್ಲ ಪುಟ್ಟ ಕಂದಮ್ಮಗಳು 11 ಮಂತಿಂದ ಹಿಡಿದು ಪುಟ್ಟ ಕಂದಮ್ಮಗಳು ಕೃಷ್ಣನ ವೇಷನ ಧರಿಸಿ ವೇದಿಕೆಯನ್ನು ಅದ್ಭುತವಾಗಿ ಅಲಂಕರಿಸಿದ್ರು. ಅದನ್ನು ನೋಡೋದಕ್ಕೆ ಒಂದು ಭಾಗ್ಯ ಅನ್ಬೇಕು. ಟೈಮ್ ಇಲ್ಲ ವ್ಲಾಗ್ ಮಾಡೋದಕ್ಕೆ. ಸಿನ್ಸ್ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್, ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೇ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಾಯ್. ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ಗಂಗಾ ಹಿಮಾಂಶಿ ಸುಮಾರು 20ಕ್ಕೂ ಹೆಚ್ಚು ಸ್ಪರ್ಧಾಳುಗಳ ನಡುವೆ ಅತ್ಯಂತ ಹೆಚ್ಚಿನ ಅಂಕವನ್ನು ಪಡೆದು ಹಾಯ್ ವೈಶಾಲಿ. ಪ್ರಜ್ಞಾ ಹಾಯ್.
ಆವತ್ತಿನ ಫಂಕ್ಷನ್ನ ಮುಗಿಸಿ ಇನ್ನೇನು ಹೊಟ್ಟೆ ಪೂಜೆ ಮಾಡೋದಕ್ಕಾಗಿ ನಾವು ಹೊರಟ್ವಿ ಹೋಟೆಲ್ಗೆ. ಕಬ್ಬಾಬು ಲಾಲಿಪಾಪ್ ಮಾತ್ರ ಬಾಡಿ ದಿನ ನೀರಾಗಿ ಬಿರಿಯಾನಿ ನಿಂಗೆ ಇಷ್ಟ ಆಯ್ತಾ ನಾದಾಗಿ ಅದೇ ಬಿರಿಯಾನಿ ನನಗೂ ವೆಜ್ ಅದೇ ಒಕ್ಕ ಹೇಳಕ್ಕಿದೆ ನನಗೆ ಹೇಳಕ್ಕೆ ಇಷ್ಟ ಆಯ್ತು ಸ್ಪ್ರೈಟ್ ನಾನು ಬಾಡಿ ಬಾಡಿ ಬಿಟ್ಟಿದೆ ತಗೊಂಡು ವಾ 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 ಒಕ್ಕ ಮತ್ತೆ ಬಿರಿಯಾನಿ ಅಡ್ಗೆ ತೊಂದರ ಸ್ಪ್ರೈಟ್ ಬಾಡಿ ಅವು ಕೋಲ್ಡ್ ಸಬ್ಸ್ಕ್ರೈಬ್ ಟು ದಿ ಲಿವಿಂಗ್ ಡಾಕ್ಯುಮೆಂಟರಿ ಸಬ್ಸ್ಕ್ರೈಬ್ ದಿ ಲಿವಿಂಗ್ ಡಾಕ್ಯುಮೆಂಟರಿ ಬೆಬ್ಬೆ ಬರ್ಕೊಂಡು ಕಟ್ ಮಾಡಿ ಸಬ್ಸ್ಕ್ರೈಬ್ ಎವರ್ ಸಬ್ಸ್ಕ್ರೈಬ್ And with this, the living documentary first vlog na last stage ge now bandhive. I mean the first vlog na last part. So I hope you all enjoyed my video and I kindly request you to subscribe to my YouTube channel. Next vlog nondige adಷ್ಟು ಬೇಗ ಮತ್ತೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, bye. See you all. ಏನಿಲ್ಲ, please do subscribe to my YouTube channel. Bye bye.